ಇಷ್ಟು ದಿನ ಒಂದು ಭಯದ ವಾತಾವರಣದಲ್ಲಿತ್ತು. ಈಗ ಹೇಗೆ ನೀವೇ ನೋಡ್ತಿದ್ದೀರಿ, ಬಿಡದಿಲಿ ರಾಜಕೀಯವಾಗಿ ಅಂತ ತಿಳ್ಕೊಂಡಿದೆ. ಅದರ ಮೇಲೆ ಒಂದು ರೈತರಿಗೇನೋ ಒಂದು ಪುಷ್ಟಿ ಸಿಕ್ತು. ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆ ರೈತರ ಪರವಾಗಿದ್ದಾರೆ, ರೈತರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ಒಂದು ಭಾವನೆಯಲ್ಲಿ ಈಗ ಒಂದೊಂದೇ ಆಗಿ ಹೊರಗಡೆ ರೈತರಿಗೆ ಏನೇನು ಅನ್ಯಾಯ ಆಗಿದೆ ಹೊರಗಡೆ ಬರ್ತಾ ಇದ್ದಾರೆ. ನಾಳೆ ಇನ್ನೂ ಒಂದೆರಡು ಇದೇ ತರ ನಮ್ಮ ಜಿಲ್ಲೆಗೂ ಸಮಸ್ಯೆಗಳನ್ನ ಹೊರಗಡೆ ಬರ್ತವೆ. ಹಾಸನ ಜಿಲ್ಲೆದೆ, ಹಾಗಾಗಿ ಹಾಸನ ಜಿಲ್ಲೆಗೆ ಆಗಿರೋಷ್ಟು ರೈತರಿಗೆ ಅನ್ಯಾಯ ಇನ್ಯಾವ ಜಿಲ್ಲೆಯಲ್ಲೂ ಆಗಿಲ್ಲ. ಹಾಗಾಗಿ ನಾನು ಮುಗಿಸ್ಬಿಡ್ತೀನಿ. ಹಾಗಾಗಿ ಇವತ್ತು ರೈತರು ಅವರು ಒಂಬತ್ತವಾಗಿ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರೋಂಗೆ ಅದಾಗಲೇ ಏನು ಕಂಪಲ್ಸರಿ ಲ್ಯಾಂಡ್ಗೆ 40% ಅವರು ಹಕ್ಕುಬಾದರಾಗಿದ್ದಾರೆ. ಹೈಕೋರ್ಟ್ ಸಹ ಸೂಚನೆ ಕೊಟ್ಟಿದೆ, ಏನು ನಿಮ್ಮ ಪಾಲಿಸಿ ಇಲ್ಲಿದೆ ಆ ಪಾಲಿಸಿಯಂತೆ ನೀವು ರೈತರಿಗೆ ಅನುಪಾತದಲ್ಲಿ ನಿವೇಶನಗಳನ್ನ ಹಂಚಿ ಅಂತ ಹೇಳಿದೆ. ಅದಕ್ಕಾಗಲೇ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಎಲ್ಲ ಮುಗಿದು ಆಗಲೇ ಏಜೆನ್ಸಿ ಸಹ ಫಿಕ್ಸ್ ಆಗಿದೆ. ಕಾಂಟ್ರಾಕ್ಟ್ರು ಬಂದು ಜಾಗದಲ್ಲಿ ತಮ್ಮ ಅವನು ಏನು ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ಡಂಪ್ ಮಾಡಿಕೊಂಡು ಗಲಾಟೆ ಆಗಿ ತೆಗೆದ ಮೇಲೆ ಮತ್ತೆ ಇಲ್ಲಿ ಕೆಲಸ ಮಾಡೋಕ್ಕೆ ಅಲ್ಲಿ ಬಿಡ್ತಾ ಇಲ್ಲ. ಇನ್ನೊಂದು ಗುಂಪು ಇವರ ರೈತರ ಅಪೋಸಿಟ್ ಗುಂಪು ಅಂದರೆ ಯಾರಿಗೆ ಅದು ಆಗಬಾರ್ದು ಮತ್ತು ರೈತರಿಗೆ ಆಗದೇ ಇರಬೇಕಬಾರ್ದು ಅನ್ನೋ ಒಂದು ಗುಂಪು ರೈತರಿಗೆ ತೊಂದರೆ ಕೊಡ್ತಾ ಇದೆ. ಇವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಎಲ್ಲ ನೊಂದಂತಹ ರೈತರುಗಳು, ಬರೀ ರೈತರಲ್ಲ ನೊಂದಂತಹ ರೈತರುಗಳು ಮನವಿ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಿಗೆ. ಸಕಾರಾತ್ಮಕ ಸ್ಪಂದಿಸಿ ಸಂಜೆ ಒಳಗಡೆ ಇದನ್ನ ಬಗೆಹರಿಸಿಕೊಡೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ನಿಮ್ದಿದೆ, ನೀವು ಸಂಸದರಿದ್ದೀರಾ, ನಿಮ್ ಸರ್ಕಾರ ಹೇಳಿ ಸರ್ಕಾರ ಇದನ್ನು ಕಾಮಗಾರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ನಿಮ್ ಸರ್ಕಾರ ಆಗಿರ್ಲಿಲ್ಲ. ಆಗ ವೈಫಲ್ಯ ಅಂತ ನಾನು ಹೇಳಕ್ಕೆ ಅದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ತಯಾರಿಲ್ಲ. ಈಗ ಕಾನೂನು ಸುವ್ಯವಸ್ಥೆಯಿಂದ ಪಾಪ ನಾನು ಹೇಳ್ತಾ ಇದ್ದೀನಿ, ರೈತರೆಲ್ಲೋ ಒಂದು ಕಡೆ ಒಂದು ಹಿಂಜರಿಕೆ, ಒಂದು ಭಯ ಇತ್ತು, ಭಯದ ವಾತಾವರಣ ಇತ್ತು. ಯಾಕೆ ಹಾಸನ ಜಿಲ್ಲೆ ನಿಮ್ಗೆಲ್ಲರಿಗೂ ಗೊತ್ತು, ಮಾಧ್ಯಮದವರಿಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಭಯದ ವಾತಾವರಣ ಮುಂಚೆ ಇತ್ತು ಅನ್ನೋದು. ಆ ಭಯದಿಂದ ಈಗ ಒಬ್ಬೊಬ್ಬರಿಗೆ ಒಂದು ಧೈರ್ಯದಿಂದ ಹೊರಗಡೆ ಬರ್ತಿದ್ದಾರೆ. ಈಗ ರೈತರು ಅವ್ರ ಹಕ್ಕು ಕೇಳೋ ತಪ್ಪೆಲ್ಲಿದೆ. ಹಾಗಾಗಿ ಇವತ್ತು ಕೇಳಿದ್ದಾರೆ, ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಘನ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರೈತರಿಗೆ ಆಶಾಭಾವನೆ ಬಂತು. ಇಷ್ಟು ವರ್ಷದಿಂದ 2019ರಿಂದ ಇದ್ದಿದ್ದಂಥ ನೆನೆಗುದಿಗೆ ಬಿದ್ದಂಥದ್ದನ್ನ ಇವತ್ತು ನಾವು ತಂದಿದ್ದೀವಿ ಅನ್ನೋದು. ಆಮೇಲೆ ನಮ್ಮೆಲ್ಲರ ಕನಸು IIT ಬರಬೇಕು ನಮ್ಮ ಹಾಸನಕ್ಕೆ ಅನ್ನೋದು. ನಾನು ಸಹ ಸದನದಲ್ಲಿ 2 ಬಾರಿ ಸದನದಲ್ಲಿ ಮಾತಾಡಿದ್ದೀನಿ. ಕೇಂದ್ರ ಎಜುಕೇಷನ್ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿ ಗೌರವಪೂರ್ವಕವಾಗಿ ಮನವಿಯನ್ನು ಸಲ್ಲಿಸಿದ್ವಿ. ಸದನದಲ್ಲೂ ಮಾತಾಡಿದೆ. ಇಲ್ಲಿವರೆಗೂ ಕೊಡಲಿಲ್ಲ. ಕಳೆದ ವರ್ಷ ಚುನಾವಣೆಗೋಸ್ಕರ ಬಿಹಾರ್ಗೆ IIT ಕೊಟ್ಟರು. ಅವರು ಚುನಾವಣಾ ಬಜೆಟಲ್ಲಿ, ಏನು ಕಳೆದ ವರ್ಷ ಬಜೆಟಲ್ಲಿ. ಈ ಮುಂಬರುವ ಬಜೆಟ್ ಎಲ್ಲರೂ ಕೊಡ್ತಾರೆ ಅನ್ನೋದು ನಮಗೊಂದು ಆಶಾಭಾವನೆ. IITಗೆ ಯಾಕಂತ ಹೇಳಿದ್ರೆ ಸುಮಾರು ಅಧಿಕಾರಿಗಳು ಹೇಳೋ ಪ್ರಕಾರ ನಮಗೆ 350ರಿಂದ 400 ಎಕರೆ IITಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇದ್ರ ಲಭ್ಯತೆ ಇದೆ, ಯಾವುದು ಭೂಮಿ ಲಭ್ಯತೆ ಇದೆ. ಹಾಗಾಗಿ IIT ತರದ ಪ್ರಾಮಾಣಿಕ ಪ್ರಯತ್ನ ಮಾಡಲಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೇಳ್ತಿದ್ದೀನಿ, IIT ತರುವಂಥ ಪ್ರಾಮಾಣಿಕತೆ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಇಂಡಿಯಾ ಮೈತ್ರಿಕೂಟ, ಅದರಲ್ಲಿ ನಾವು ಒಂದು ಭಾಗ ಕಾಂಗ್ರೆಸ್. ಅಲ್ಲಿ ನಾವು ವಿರೋಧ ಪಕ್ಷದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದ ಪ್ರತಿನಿಧಿಸುವಂಥ ಕೇಂದ್ರ ಸಚಿವರು ಹೋಗಿ ಮನವಿ ಮಾಡಿ IIT ಕೊಡಿ ಹಾಸನಕ್ಕೆ ಅಂತ ಕೇಳ್ಬೋದಲ್ಲ. ಇದು ಜನರ ಕನಸು. ಇದು IIT ಅನ್ನೋದು ನಮ್ಮ ಹಾಸನ ಜಿಲ್ಲೆ ಪ್ರತಿಯೊಬ್ಬ ಯುವಕ ಯುವತಿಯರ ಕನಸು. ಹಾಗಾಗಿ IITಗೂ ಆಗಲಿ, ಜೊತೆಗೆ ರೈತರಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಒಂದು ಆಲೋಚನೆ ಮತ್ತು ನಮ್ಮ ಒಂದು ಬಯಕೆ. ಅದನ್ನ ಬಗೆಹರಿಸ್ತೀವಿ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಬಗೆಹರಿಸ್ತಾರೆ ಅನ್ನೋದು ನಮಗೊಂದು ನಂಬಿಕೆ ಇದೆ.